ಸರ್, ಈಗ ಕಾಯಿಪಲ್ಯಪೇಟೆ ಮಾರುಕಟ್ಟೆಯಲ್ಲಿ ಮೇನ್ ಮಾರುಕಟ್ಟೆಯಲ್ಲಿ DCC ಬ್ಯಾಂಕ್ ಹತ್ತಿರ ಅಲ್ಲಿ ಲೈಟ್ ಕಂಬಗಳು ಕೆಬ್ಬಣದ ಲೈಟ್ ಕಂಬ ಕಟ್ಟಾಗಿರುತ್ತದೆ ಮತ್ತು ಒಂದೆರಡು ಕಡೆ ಕರೆಂಟ್ ಕಂಬ ಮಳೆ ಆದಾಗ ಕಬ್ಬಿಣದ ಕಂಬ ಇರೋದ್ರಿಂದ ಕರೆಂಟ್ ಬರ್ತೈತ್ರಿ. ಅಲ್ಲಿ ಯಾವುದೇ ರೀತಿ ಹೌಸ್ಕಾಮ್ ಇಲಾಖೆ ನೋಡ್ತಾ ಇದೆ, ಆದರೆ ಗಮನ ಹರಿಸ್ತಾ ಇಲ್ಲ. ಮಾಡಬೇಕಂತೇಳಿ ಅವ್ರು ಮನಸ್ಸು ಮಾಡ್ತಾ ಇಲ್ಲ. ಇವತ್ತು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಇವತ್ತು ಅಥಣಿ ನಗರದಲ್ಲಿ ಕಾಯಿಪಲ್ಯ ಮಾರುಕಟ್ಟೆ ಆಗಲಿ ಅಥವಾ ಇನ್ನುಳಿದ ಕಡೆ ಒಂದು ಮಳೆ ಅಭಾವದಿಂದ ಹಾಗೂ ಈ ಒಂದು KEB ಇಲಾಖೆಯ ಒಂದು ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಯಾವುದೇ ರೀತಿ ಸರಿಯಾಗಿ ಒಂದು ಲೈಟದ ಕಂಬಗಳ ವ್ಯವಸ್ಥೆಯನ್ನು ಮಾಡ್ತಾಯಿಲ್ಲ. ಈ ಕೆಲವು ವರ್ಷಗಳಿಂದ ಅಲ್ಲಿ ಕಂಬಗಳನ್ನು ಅಳವಡಿಸಿದ್ದು ಅದು ಕಳಪೆ ಒಂದು ಕೊಳೆತ ಸ್ಥಿತಿಯಲ್ಲಿ ಕಂಬಗಳು ಇದ್ದರೂ ಕೂಡ ಅಲ್ಲಿ ಜನರ ಒಂದು ಜೀವಕ್ಕೆ ಕುತ್ತು ಇದ್ದರೂ ಕೂಡ ಅದರ ಬಗ್ಗೆ ಗಮನ ಹರಿಸದೇ ಇರುವುದು ಒಂದು ನಾಚಿಕೆಗೆಟ್ಟನ ಸಂಗತಿ. ಏಕೆ ಸಾಕಷ್ಟು ಸಲ KEB ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಇದು ನಮಗೆ ಸಂಬಂಧ ಇಲ್ಲದಂತೆ ವರ್ತಿಸುವುದು ಒಂದು ನಾಚಿಕೆಗೆಟ್ಟನ ಸಂಗತಿ. ಏಕೆಂದರೆ ಇದೇ ರೀತಿ ಮುಂದುವರೆದರೆ ಇಲ್ಲಿ ಆಗುವ ಅನಾಹುತಗಳಿಗೆ ತಾವೇ ಹೊಣೆಗಾರರು ಹಾಗೂ ಎಲ್ಲ ಒಂದು ಸ್ಥಿತಿಯಲ್ಲಿರುವಂಥ ಕಂಬಗಳನ್ನು ತೆಗೆದು ಒಂದು ನವೀಕರಣವನ್ನು ಕಂಬಗಳನ್ನು ಅಳವಡಿಸಿ ಒಂದು ಜನರ ಜೀವಕ್ಕೆ ಒಂದು ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ಮಾತ್ರ ಕೂಡ ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಇದೇ ರೀತಿ ತಾವು ಗಮನ ಹರಿಸದಿದ್ದರೆ ಒಂದು ತಮ್ಮ ವಿರುದ್ಧ ಮೇಲಾಧಿಕಾರಿಗಳ ಗಮನಕ್ಕೆ ಕೂಡ ತರುವುದು ಅನಿವಾರ್ಯವಾಗಿದೆ ಎಂದು ಮಾತನ್ನು ಕೂಡ ಹೇಳ್ತಾ ಇದ್ದೀನಿ.